ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 27ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಹಾಲ್ನಿಂದ ಬಂದ ಶಂಕರಪ್ಪ ಮತ್ತು ನೀಲಮ್ಮ ತುಂಬ ಖುಷಿಯಿಂದ ಇರ್ತಾರೆ. ಅಂಕಲ್, ಮೈಥಿಲಿ ಹಾಕೊಂಡಿರೋ ನೆಕ್ಲೆಸ್ ಯಾವುದರದ್ದು ಗೊತ್ತಾ ಕೇಳ್ತಾಳೆ ಅನು. ಅದೆಲ್ಲ ನಿಮಗೆ ಗೊತ್ತು ಮಗ, ನನಗೇನು ಗೊತ್ತು ಅದರ ಹೆಸರು ಹೇಳ್ತಾರೆ ಶಂಕರಪ್ಪ. ಗೊತ್ತಾದರೆ ನಿಮಗೆ ತಲೆ ಸುತ್ತು ಬರುತ್ತೆ ಅಂಕಲ್. ಯಾಕೆ ಮಗಳೇ ಅಂತ ಕೇಳ್ತಾರೆ ನೀಲಮ್ಮ. ಅದು ವಜ್ರದ್ದು ನೆಕ್ಲೆಸ್ ಅಜ್ಜಿ. ಏನು ವಜ್ರದ್ದ? ನಿಜನಾ? ಸುಮ್ಮನೆ ತಮಾಷೆ ಮಾಡಬೇಡ ಹೇಳ್ತಾರೆ. ನಿಜ ಅಜ್ಜಿ, ಅರುಂಧತಿ ಮೇಡಮ್ ಅವರು ಮೈಥಿಲಿಗೆ ಹಾಕಿರೋದು. ಹೌದಾ ಮಗಳೇ ಅಂತ ಕೇಳ್ತಾರೆ ಮೈಥಿಲಿನ. ಮೈಥಿಲಿ ಹೂ ಹೇಳ್ತಾಳೆ. ಶಂಕರಪ್ಪ ಮತ್ತು ನೀಲಮ್ಮ ಶಾಕ್ ಆಗಿ ಬೆಚ್ಚಿ ಬೀಳ್ತಾರೆ. ಯಾಕೆ ಭಯ ಬೀಳ್ತೀರಿ ಕೇಳ್ತಾಳೆ ಅನು. ವಜ್ರ ಅಂದರೆ ನಮ್ಮಂಥವ್ರಿಗೆ ಏಟುಕದ ನಕ್ಷತ್ರ ಅಲ್ವಾ ಮಗಳೇ? ಹ್ಞೂ ಅಂಕಲ್, ವಜ್ರನ ನಾವು ಕಣ್ಣಲ್ಲೂ ನೋಡೋಕ್ಕೆ ಸಾಧ್ಯ ಆಗದೆ ಇರೋದು ನಮ್ಮ ಮೈತುಗೆ ಸಿಗೋ ಹಾಗೆ ಮಾಡಿದ ಆ ದೇವರು. ನನ್ನ ಮಗಿನೇ ವಜ್ರ ಅಂತಿದ್ವಿ ಅಂತ ಇಬ್ಬರು ಕಣ್ಣೀರು ಹಾಕ್ತಾ ಮೈಥಿಲಿನ ಇಟ್ಕೊಳ್ತಾರೆ. ಹ್ಞೂ ಅಜ್ಜಿ, ಈ ವಜ್ರಕ್ಕೆ ಸರಿಯಾದ ನೆಲೆ ಸಿಕ್ಕಿದೆ ಹೇಳ್ತಾಳೆ ಅನು. ಹ್ಞೂ ಮಗ, ಸರಿಯಾಗಿ ಹೇಳಿದೀಯಾ ಅಂತ ಹೇಳ್ತಾನೆ ಶಂಕರಪ್ಪ. ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಹೇಳಿ ನೀಲಮ್ಮ ಸಕ್ಕರೆ ತಂದು ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಅನು ನೆಕ್ಲೆಸ್ನ ಮುಟ್ಟಿ ಖುಷಿ ಪಡ್ತಾಳೆ. ನೀಲಮ್ಮನೂ ನೋಡ್ತಾರೆ. ಮೈಥಿಲಿ ತೆಗೆಯೋಕೆ ಹೋಗ್ತಾಳೆ. ಆಗ ನೀಲಮ್ಮ ಹೇಳ್ತಾರೆ, ಇರಲಿ ತೆಗಿಬೇಡ, ಇವತ್ತು ಒಂದು ದಿನ ಇರಲಿ ಹೇಳ್ತಾರೆ. ಹಾಗೆ ಈ ಉಂಗುರ ಯಾವತ್ತೂ ತೆಗಿಬೇಡ ಹೇಳ್ತಾರೆ. ಹ್ಞೂ ಹೇಳ್ತಾಳೆ. ಅಜ್ಜಿ, ಯಾರಿಗೂ ಹೇಳಬೇಡಿ ವಜ್ರದ್ದು ಅಂತ, ಕಳ್ಳರು ಬರ್ತಾರೆ. ಜೋಪಾನ ಹೇಳ್ತಾಳೆ ಅನು. ಹ್ಞೂ, ನೀನು ಯಾರಿಗೂ ಹೇಳಬೇಡ ಹೇಳ್ತಾ ನಗ್ತಾರೆ ನೀಲಮ್ಮ. ಅಕ್ಕಪಕ್ಕದವರಿಗೂ ಹೇಳಬೇಡ ಹೇಳ್ತಾರೆ. ಹ್ಞೂ ಹೇಳ್ತಾಳೆ ಅನು. ನಿಶ್ಚಿತಾರ್ಥಕ್ಕೆ ಪಕ್ಕದ ಮನೆಯವರು ಯಾರೂ ಬರಲಿಲ್ಲ ಅವ ಹೇಳ್ತಾನೆ ಶಂಕರಪ್ಪ. ಹೊಟ್ಟೆ ಕಿಚ್ಚು ಅವರಿಗೆ, ಬಿಡು ಮಗ, ಬಂದಿಲ್ಲ ಅಂದರೆ ನಮಗೇನು ನಷ್ಟ ಇಲ್ಲ ಹೇಳ್ತಾರೆ. ಅನು, ನಿನ್ನ ಅಮ್ಮನೂ ಬಂದಿಲ್ಲ ಅಲ್ವಾ ಹೇಳ್ತಾರೆ ನೀಲಮ್ಮ. ಇಲ್ಲ ಅಜ್ಜಿ, ನಾನು ಬಂದಿದ್ದೀನಿ ಅಲ್ವಾ. ಹ್ಞೂ ಸರಿ ಮಗ, ಹೋಗು, ನಿನ್ನಮ್ಮ ಹುಡ್ಕೊಂಡು ಬರ್ತಾಳೆ ಮತ್ತೆ. ಸರಿ ಅಜ್ಜಿ, ಬಾಯ್ ಮೈಥಿಲಿ, ಆಮೇಲೆ ಬರ್ತೀನಿ ಹೇಳಿ ಹೋಗ್ತಾಳೆ ಅನು. ಶಂಕರಪ್ಪ ತಯಾರಾಗಿ ಹೊರಡ್ತಾನೆ. ನೀಲಮ್ಮ ಹೇಳ್ತಾರೆ, ಈಗ ಹೋದರೆ ಕತ್ತಲು ಆಗುತ್ತೆ ಊರು ತಲುಪಿದಾಗ. ಏನು ಮಾಡೋದು ಅವ್ವ, ಹೋಗಲೇಬೇಕು ಅಲ್ವಾ. ನಾಳೆ ಶಾಸ್ತ್ರಕ್ಕೆ ನಾನು ಬರೋಕೆ ಆಗಲ್ಲ, ನೀವು ಹೋಗಿರಿ, ನಾನು ಮಧ್ಯಾಹ್ನ ಬರ್ತೀನಿ. ನನ್ನ ಗೆಳೆಯನ ಬರೋಕೆ ಹೇಳಿದ್ದೀನಿ, ಅವನು ನಿಮ್ಮ ಜೊತೆ ಇರ್ತಾನೆ. ಜೋಪಾನ ಅವ್ವ. ಹ್ಞೂ ಮಗ, ನೀನು ಜೋಪಾನ ಹೇಳ್ತಾರೆ ನೀಲಮ್ಮ. ಸರಿ ಮೈತು, ಹುಷಾರು. ರಾತ್ರಿ ಯಾರು ಬಂದರೂ ಬಾಗಿಲು ತೆಗಿಬೇಡಿ. ಯಾರಾದರೂ ಬಂದರೆ ಅನುಗೆ ಫೋನ್ ಮಾಡು ಹೇಳ್ತಾನೆ ಶಂಕರಪ್ಪ. ಹ್ಞೂ ಹೇಳಿ ತಲೆ ಆಡಿಸ್ತಾಳೆ. ಆದಷ್ಟು ಬೇಗ ಬಾ ಮಗ, ಹುಷಾರು ಹೇಳ್ತಾರೆ ನೀಲಮ್ಮ. ಹ್ಞೂ ಅವ್ವ ಹೇಳಿ ಹೋಗ್ತಾನೆ ಶಂಕರಪ್ಪ. ಇತ್ತ ಅರುಂಧತಿ ಅವರು ಮನೆಗೆ ಬಂದು ಫ್ರೆಶ್ ಆಗಿ, ವನಜ ಸ್ಟ್ರಾಂಗ್ ಕಾಫಿ ಮಾಡು ಹೇಳ್ತಾರೆ. ಅತ್ತೆ, ನಿಮಗೂ ಬೇಕಾ ಕಾಫಿ ಕೇಳ್ತಾರೆ. ಹ್ಞೂ ನನಗೂ ಬೇಕು ಹೇಳ್ತಾರೆ. ಸರಿ ಬನ್ನಿ, ಬಾಲ್ಕನಿಗೆ ಹೋಗೋಣ ಹೇಳ್ತಾರೆ. ರಾಘವ್ ಫ್ರೆಶ್ ಆಗಿ ಬರ್ತಾನೆ. ರಾಗ್, ಹೇಗಾಯಿತು ಅರೇಂಜ್ಮೆಂಟ್? ಸೂಪರ್ ಮಮ್ಮಿ, ಬೀಗರು ಬೇಗ ಹೋಗಿ ಸ್ವಲ್ಪ ನೋಡಿಕೊಂಡ್ರು. ಊಟ ಎಲ್ಲ ಚೆನ್ನಾಗಿತ್ತು ಅಲ್ವಾ? ನಿನ್ನ ಫ್ರೆಂಡ್ಸ್ ಏನು ಹೇಳಿದರು? ಅರ್ಜೆಂಟ್ನಲ್ಲಿ ಆದರೂ ಗ್ರ್ಯಾಂಡ್ ಮಾಡಿದ್ದೀಯಾ ಹೇಳಿದರು. ನೀನು ಏನು ಮಾಡಿದ್ದು ಕಳ್ಳ? ಎಲ್ಲ ನಾನೇ ಮಾಡಬೇಕು, ಕ್ರೆಡಿಟ್ ನಿಂಗ ಹೇಳ್ತಾರೆ. ಅವರಿಗೆ ಹೇಳಿದೆ ಮಮ್ಮಿ ಎಲ್ಲ ನೀವು ಮಾಡಿದ್ದು ಅಂತ. ಓ ಹೌದಾ, ಓಕೆ, ಇನ್ವಿಟೇಷನ್ ಬಂದಿದೆ, ಕೊಟ್ಟು ಬರೋಣ. ಈಗ ರೆಡಿ ಆಗು. ಜಾಸ್ತಿ ಇಲ್ಲ, VIP ಗೆಸ್ಟ್ಗೆ ಅಷ್ಟೇ ಕೊಡೋಕೆ. ಬೇರೆ ಎಲ್ರಿಗೂ ವಾಟ್ಸಪ್ ಮಾಡೋಕೆ ಹೇಳಿದ್ದೀನಿ ಮ್ಯಾನೇಜರ್ಗೆ. ನೀನು ವಾಟ್ಸಪ್ ಮಾಡು ಎಲ್ರಿಗೂ. ಓಕೆ ಮಮ್ಮಿ ಹೇಳ್ತಾನೆ ರಾಘವ್. ವನಜ ಕಾಫಿ ತಂದು ಕೊಡ್ತಾಳೆ. ನಾಳೆ ಹಳದಿ ಶಾಸ್ತ್ರ ಎಲ್ರಿಗೂ ಹೇಳಿದ್ದೀಯಾ ಕೇಳ್ತಾರೆ. ಹ್ಞೂ ಹೇಳಿದ್ದೀನಿ. ಆಮೇಲೆ ನೀನು ಹೊರಗೆ ಹೋಗೋ ಹಾಗೆ ಇಲ್ಲ. ಯಾಕೆ ಮಮ್ಮಿ? ಏನು ಯಾಕೆ? ಅರಶಿನ ಹಚ್ಚಿದ ಮೇಲೆ ಮದುವೆ ಆಗೋವರೆಗೂ ಹೊರಗೆ ಹೋಗಬಾರ್ದು ಹೇಳ್ತಾರೆ ಶಾಂತಲಾದೇವಿ ಅವರು. ಹಾಗಾದರೆ ಇವತ್ತು ಹೋಗ್ತೀನಿ, ಪಾರ್ಟಿ ಕೊಡೋಕೆ ಇದೆ ಮಮ್ಮಿ. ಹ್ಞೂ, ಆದರೆ ತುಂಬ ಲೇಟ್ ಮಾಡಬಾರ್ದು. ಓಕೆ ಮಮ್ಮಿ ಹೇಳ್ತಾನೆ ರಾಘವ್. ಸರಿ, ನಾನು ರೆಡಿಯಾಗಿ ಬರ್ತೀನಿ, ಇನ್ವಿಟೇಷನ್ ಕೊಟ್ಟು ಬರೋಣ ಹೇಳ್ತಾರೆ.
ಹ್ಞೂ, ನಾನು ರೆಡಿ ಆಗ್ತೀನಿ, ಬೇಗ ಬಾ ಹೇಳಿ ಹೋಗ್ತಾರೆ ಅರುಂಧತಿ ಅವರು. ಕಮಲಮ್ಮ ಅನುನ ಕೇಳ್ತಾರೆ, ಅಲ್ಲ ಕಣೆ ದೇವಿ ಪ್ರಿಯಾನು ಬರದೆ ಇವರು ಯಾಕೆ ನಿಶ್ಚಿತಾರ್ಥ ಮಾಡಿದ್ದಾರೆ? ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾಳಾ ಆ ಮೂಗಿ ಅಂತ ಕೇಳ್ತಾಳೆ. ಅಮ್ಮ, ಏನು ಮಾತಾಡ್ತಾ ಇದ್ದೀಯಾ? ಬೇರೆ ಯಾರ ಹತ್ರನೂ ಹೀಗೆ ಮಾತಾಡಬೇಡ, ನಿಂಗೂ ಮಗಳಿದ್ದಾಳೆ ತಿಳ್ಕೊ ಹೇಳ್ತಾಳೆ ಅನು. ಅಲ್ಲ ಕಣೆ, ಎಲ್ಲರೂ ಹಾಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಿನ್ನ ಜೊತೆ ಕೇಳಿದ್ದು ಹೇಳ್ತಾಳೆ. ಅವರಿಗೆಲ್ಲ ತಲೆ ಸರಿ ಇಲ್ಲ, ಅವರು ಹೇಳೋ ಹಾಗೆ ಏನೂ ಇಲ್ಲ ಅಮ್ಮ. ಈಗ ಮದುವೆ ಆಗೋ ಹುಡುಗ ಮೈಥಿಲಿನ ನೋಡಿ ಇಷ್ಟಪಟ್ಟಿದ್ದಾನೆ, ಅದನ್ನ ಮನೆಯಲ್ಲಿ ಹೇಳಿ ಮನೆಗೆ ಹೆಣ್ಣು ಕೇಳೋಕೆ ಬಂದಿದ್ರು. ಅಂಕಲ್ಗೆ ಸಂಬಂಧ ಓಕೆ ಆಗಿ ಮೈಥಿಲಿನ ಒಪ್ಪಿಸಿ ಮದುವೆ ದಿನ ಇಡೋಕೆ ಪುರೋಹಿತರನ್ನು ಕೇಳಿದಾಗ ಇದೇ ವಾರದಲ್ಲಿ ಆಗಬೇಕು, ಒಳ್ಳೆ ದಿನ ಇದೆ ಹೇಳಿದ್ರಂತೆ. ದೇವಿ ಅವರು ಊರಲ್ಲಿ ಬಿದ್ದು ಕಾಲು ಮುರಿದಿದೆ ಅಂತೆ, ನಡೆಯೋಕೆ ಆಗಲ್ಲ ಅಂತೆ. ಅಂಕಲ್ ಅಜ್ಜಿ ಮೈಥಿಲಿನ ಊರಿಗೆ ಕರ್ಕೊಂಡು ಹೋಗೋಕೆ ಬಂದಿದ್ದು. ಅಷ್ಟರಲ್ಲಿ ಸಂಬಂಧ ಬಂದು ಇಷ್ಟೆಲ್ಲ ಆಗ್ತಿದೆ. ಹೌದಾ, ಅದೃಷ್ಟ ಅವಳದು ಹೇಳ್ತಾಳೆ ಕಮಲಮ್ಮ. ಹೌದು ಅಮ್ಮ, ಪಾಪ ಅವಳಿಗೆ ಒಳ್ಳೇದಾದ್ರೆ ಸಾಕು, ಹುಡುಗ ಒಳ್ಳೆಯವನಾಗಿದ್ರೆ ಸಾಕು ಹೇಳಿ ಒಳಗೆ ಹೋಗ್ತಾಳೆ ಅನು. ಕಮಲಮ್ಮ ಆಶ್ಚರ್ಯದಿಂದ ಕೆನ್ನೆ ಮೇಲೆ ಕೈ ಇಟ್ಟು ಸಿನಿಮಾ ಕತೆ ಥರ ಹೇಳಿಬಿಟ್ಟು ಹೋದ್ಲು. ನಿಜನೋ ಸುಳ್ಳು ದೇವರಿಗೆ ಗೊತ್ತು. ಇವಳಿಗೂ ಒಂದು ಹುಡುಗ ಬಂದು ಮದುವೆ ಆದರೆ ಸಾಕು ದೇವ್ರೆ ಹೇಳಿ ಅಡಿಗೆ ಕೋಣೆಗೆ ಹೋಗ್ತಾಳೆ. ಶಂಕರಪ್ಪ ಬಸ್ನಲ್ಲಿ ಹೋಗ್ತಾ ದೇವಿಗೆ ಕಾಲ್ ಮಾಡ್ತಾನೆ. ದೇವಿ ಕಾಲ್ ಪಿಕ್ ಮಾಡಿ, ಏನ್ರಿ 4 ದಿನ ಬಿಟ್ಟು ಬರ್ತೀನಿ ಹೇಳಿ ಬಂದಿಲ್ಲ ಅಂತ ಕೇಳ್ತಾಳೆ. ಬರ್ತಾ ಇದ್ದೀನಿ ಹೇಳ್ತಾನೆ ಶಂಕರಪ್ಪ. ದೇವಿ ಶಾಕ್ ಆಗಿ, ಅಯ್ಯೋ ದೇವ್ರೆ, ಬರ್ತಾ ಇದ್ದಾರಾ? ಇನ್ನು ನಾನು ಓಡಾಡೋದು ಹೇಗೆ? ಶಂಕರಪ್ಪ ಹಲೋ ಹಲೋ ಹೇಳ್ತಾನೆ. ಹ್ಞೂ ಹೇಳ್ರಿ, ಯಾಕೆ ಮಾತಾಡ್ತಿಲ್ಲ? ಆರಾಮಿದ್ಯಾ? ಹ್ಞೂ ರೀ, ನಡೆಯೋಕ್ಕಾಗ್ತಿಲ್ಲ. ಹೌದಾ, ಮೈಥಿಲಿನೂ ಬಂದ್ಲಾ ಕೇಳ್ತಾಳೆ. ಇಲ್ಲ ಕಣೆ, ನಾನು ಒಬ್ಬನೇ ಬರ್ತಾ ಇರೋದು. ಒಂದು ಒಳ್ಳೆ ಸುದ್ದಿ ಇದೆ ಕಣೆ. ಏನು ಒಳ್ಳೆ ಸುದ್ದಿ ಅಂತ ಶಾಕ್ನಲ್ಲಿ ಕೇಳ್ತಾಳೆ ದೇವಿ. ಅದು ನಮ್ಮ ಮೈತುಗೆ ಮದುವೆ ಕಣೆ. ಏನು, ಅವಳಿಗೆ ಮದುವೆನಾ? ನೀವು ಕನಸು ಕಾಣ್ತಾ ಇದ್ದೀರಾ ಬಸ್ನಲ್ಲಿ ಕೂತ್ಕೊಂಡು ಹೇಳ್ತಾಳೆ ದೇವಿ. ನಿಜ ಹೇಳ್ತಿದ್ದೀನಿ ಕಣೆ, 3 ದಿನ ಬಿಟ್ಟು ಮದುವೆ ನಿಶ್ಚಯ ಆಗಿದೆ. ನೀವು ತಮಾಷೆ ಮಾಡಬೇಡಿ ಹೇಳ್ತಾಳೆ. ಯಾಕೆ ತಮಾಷೆ ಮಾಡಲಿ? ನಿಜ ಕಣೆ. ಮತ್ತೆ ನನಗೆ ಹೇಳದೆ ಯಾಕ್ರಿ ಮದುವೆ ನಿಶ್ಚಯ ಮಾಡಿದ್ರಿ? ಅದೆಲ್ಲ ಮನೆಗೆ ಬಂದು ಹೇಳ್ತೀನಿ, ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಹೇಳ್ತಾನೆ. ಹ್ಞೂ ಸರಿ ಹೇಳಿ ಕಾಲ್ ಕಟ್ ಮಾಡಿ ಪ್ರಿಯಾನ ಕರೀತಾ ಹೋಗ್ತಾಳೆ. ಪ್ರಿಯಾ, ನಿಂಗೆ ಒಂದು ವಿಷಯ ಗೊತ್ತಾ? ಆ ಮೂಗಿಗೆ ಮದುವೆ ಅಂತೆ ಕಣೆ. ಪ್ರಿಯಾ ಜೋರಾಗಿ ನಗ್ತಾಳೆ. ಮಮ್ಮಿ ಜೋಕ್ ಚೆನ್ನಾಗಿದೆ ಹೇಳ್ತಾಳೆ. ಲೇ, ನಾನು ಹೇಳ್ತಾ ಇರೋದಲ್ಲ, ನಿನ್ನ ಅಪ್ಪನೇ ಹೇಳಿದ್ದು. ಅಪ್ಪ ಸುಮ್ಮನೆ ಅಂದಿರಬೇಕು, ಅವರು ಯಾಕೆ ಸುಳ್ಳು ಹೇಳ್ತಾರೆ? ಆ ಮೂಗಿನ ಯಾರು ಮದುವೆ ಆಗ್ತಾರೆ ಮಮ್ಮಿ? ಯಾವನು ಮೂಗ ಕಿವುಡನೇ ಆಗಬೇಕು ಅಂತವನು ಇಷ್ಟು ಬೇಗ ಸಿಗ್ತಾನಾ? ಅದು ನಿಜಾನೇ, ಆದರೆ ಅವಳಿಗೆ ಮದುವೆ ಮಾಡಬಾರ್ದು ಅಂದ್ಕೊಂಡಿದ್ದೆ ನಾನು. ಅವಳಿಗೆ ಖರ್ಚು ಮಾಡಿ ಮದುವೆ ಮಾಡೋ ಬದಲು ಅದೇ ದುಡ್ಡಲ್ಲಿ ನಿಂಗೆ ಒಡವೆ ಆದರೂ ಮಾಡಬಹುದು. ಅವಳು ಸಾಯೋವರೆಗೂ ನಮ್ಮ ಮನೆಯಲ್ಲಿ ಚಾಕರಿ ಮಾಡ್ತಾ ಬಿದ್ದಿರಬೇಕು ಅಂದ್ಕೊಂಡಿದ್ದೆ. ಹಾಗೆ ಆಗುತ್ತೆ ಬಿಡಮ್ಮ. ಮದುವೆ ಮಾಡಿದರೆ ಹೇಗೆ ಅದು ಸಾಧ್ಯ? ಅವಳು ಮದುವೆ ಆಗಲ್ಲ, ಆ ಕನಸು ಕಾಣಬೇಡ. ಆದರೂ 4 ದಿನದಲ್ಲಿ ಓಡಿಸ್ತಾರೆ ನೋಡು. ಹೌದಾ, ನೀನು ಹೇಳಿದಾಗೆ ಆದರೆ ಸಾಕು, ಮದುವೆಗೆ ಹೋಗೋಣ ನಾವು. ಯಾವನವನು ಆ ಮೂಗಿನ ಮದುವೆ ಆಗ್ತಾ ಇರೋದು ನೋಡೋಣ ಹೇಳ್ತಾಳೆ ದೇವಿ. ಆ ಮೂಗಿ ಮದುವೆಗೆ ನಾನು ಬರಲ್ಲ. ಯಾವುದೋ ದೇವಸ್ಥಾನದಲ್ಲಿ ಮೂಗಿ ಹಾರ ಬದಲಾಯಿಸೋದು ನೋಡೋಕೆ ಹೋಗೋಕೆ ನನಗೇನು ತಲೆ ಕೆಟ್ಟಿಲ್ಲ. ನೀನು ಬೇಕಿದ್ರೆ ಹೋಗು ಹೇಳ್ತಾಳೆ ಪ್ರಿಯಾ. ಅದು ನಿಜಾನೇ, ನಾನು ಹೋಗಲ್ಲ ಹೇಳ್ತಾಳೆ ದೇವಿ. ನಿನ್ನ ಅಪ್ಪ ಕರ್ಕೊಂಡು ಹೋಗದೆ ಬಿಡ್ತಾರಾ? ನೀನು ನಾಟಕ ಮಾಡು ಮಮ್ಮಿ, ಹುಷಾರಿಲ್ಲ ಅಂತ. ಹ್ಞೂ ಸರಿ, ಆದರೂ ಆ ಮೂಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಒಳ್ಳೆ ಹುಡುಗ ಸಿಕ್ಕಿರಬಹುದಾ ಅಂತ ಹೇಳ್ತಾಳೆ ದೇವಿ. ಮಮ್ಮಿ, ಹಾಗೇನಾದರೂ ಆದರೂ 4 ದಿನ ಅಷ್ಟೇ ನೋಡ್ಕೋತಾನೆ, ಆಮೇಲೆ ಓಡಿಸ್ತಾನೆ ಹೇಳಿ ನಗ್ತಾಳೆ ಪ್ರಿಯಾ. ದೇವಿನೂ ನಗ್ತಾಳೆ. ಆದರೂ ಭಯ ಆಗ್ತಿದೆ ಕಣೆ, ನಾವು ಹೋಗಿ ಹೇಗಾದರೂ ಮದುವೆ ನಿಲ್ಲಿಸೋಣ ಕಣೆ ಹೇಳ್ತಾಳೆ ದೇವಿ. ಮಾಡೋಕೆ ಕೆಲಸ ಇಲ್ವಾ ನಿಂಗೆ? ನೀನು ಭಯ ಪಡಬೇಡ, ಅವಳು ಸಾಯೋವರೆಗೂ ನಮ್ಮನೇಲೇ ಇರ್ತಾಳೆ. ಹ್ಞೂ ಸರಿ, ನಾಳೆ ನೀನು ಅಡುಗೆ ಮಾಡಬೇಕು. ಹಿಟ್ಟು ರುಬ್ಬಿ ಇಡು, ದೋಸೆ ಮಾಡ್ತೀನಿ. ಅಲ್ಲ, ನೀನು ಯಾವಾಗ ಅಡುಗೆ ಕಲಿಯೋದು ಹೇಳ್ತಾಳೆ ದೇವಿ. ನಾನು ಕಲಿಯಲ್ಲ, ಅಡಿಗೆ ಮಾಡೋಕೆ ಆಳು ಇಟ್ಕೋತೀನಿ ಹೇಳ್ತಾಳೆ. ಇದಕ್ಕೇನು ಕಮ್ಮಿ ಇಲ್ಲ,
ನಿನ್ನ ಅಪ್ಪ ಮಿಡಲ್ ಕ್ಲಾಸ್ಗೆ ನಿನ್ನ ಕೊಡೋದು. ಅದು ತಿಳ್ಕೊಂಡು ಮಾತಾಡು. ಮಮ್ಮಿ, ನೀನು ಬದಲಾದಿಯಾ? ನೀನೇ ಹೇಳಿದ್ದೆ ನನ್ನ ಮಗಳು ಕೆಲಸ ಮಾಡಲ್ಲ, ಆಳು ಇರೋ ಮನೆಗೆ ಹೋಗೋದು ಅಂತ. ಈಗ ಹೀಗೆ ಹೇಳ್ತೀಯಾ? ಹೋಗು ಮಮ್ಮಿ, ಎಲ್ಲ ಆಸ್ತಿ ಮಾರಿ ಆದರೂ ನನಗೆ ಶ್ರೀಮಂತನಿಗೆ ಮದುವೆ ಮಾಡಿಕೊಡಿ, ಇಲ್ಲ ಅಂದರೆ ಮದುವೆನೇ ಬೇಡ ಹೇಳಿ ಹೋಗ್ತಾಳೆ ಪ್ರಿಯಾ. ಅಯ್ಯೋ ದೇವ್ರೇ, ಇವಳಿಗೆ ಶ್ರೀಮಂತ ಹುಡುಗನ ಹುಚ್ಚು ಹಿಡಿಸಿ ತಪ್ಪು ಮಾಡಿಬಿಟ್ಟೆ ಹೇಳಿ ತಲೆ ಚಚ್ಚಿಕೊಳ್ತಾಳೆ. ಮೈಥಿಲಿ ಅನುಗೆ ಮೆಸೇಜ್ ಮಾಡ್ತಾಳೆ. ಅವನು ಸೈಕೋ ಕಣೆ, ನನಗೆ ನೋವು ಮಾಡಿ ಅವನು ಖುಷಿ ಪಡ್ತಾನೆ. ಹಾಗಲ್ಲ ಕಣೆ, ಅದು ಅವನಿಗೆ ನಮ್ಮ ಮೇಲೆ ಕೋಪ ಇದೆ ಅಲ್ವಾ, ಅದಕ್ಕೆ ಹಾಗೆ ಮಾಡ್ತಾನೆ ಅಷ್ಟೇ. ಸೈಕೋ ಅಲ್ಲ, ಕೋಪಿಷ್ಟ, ದುರಹಂಕಾರಿ ಅಷ್ಟೇ. ಅವನಿಗೆ ಗೊತ್ತಾ ನಾನು ಮಾತಾಡಲ್ಲ ಅಂತ? ಗೊತ್ತಿರಬಹುದು ಕಣೆ, ಅರುಂಧತಿಯವರು ಹೇಳಿರಬಹುದು ಹೇಳ್ತಾಳೆ ಅನು. ಹೌದು ಅಲ್ವಾ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಅತ್ತೆ ಒಳ್ಳೆಯವರು, ಏನೇ ಆದರೂ ಅವರನ್ನು ಬಿಡಬೇಡ. ಅವನು ಏನೇ ಮಾಡಿದ್ರು ನಿನ್ನ ಅತ್ತೆ ನಿಂಗೆ ಸಪೋರ್ಟ್ ಇರೋ ಹಾಗೆ ನೀನು ನೋಡ್ಕೋ. ಆಫೀಸ್ ಕೆಲಸ ನೀನೇ ನೋಡ್ಕೋ. ಅಷ್ಟೊಂದು ದೊಡ್ಡ ಜವಾಬ್ದಾರಿ ನನ್ನಿಂದ ನಿಭಾಯಿಸೋಕ್ಕೆ ಆಗಲ್ಲ ಹೇಳ್ತಾಳೆ ಮೈಥಿಲಿ. ಯಾಕೆ ಆಗಲ್ಲ? ಆಗುತ್ತೆ, ನಿನ್ನಿಂದ ಎಲ್ಲ ಆಗುತ್ತೆ. ಈಗ ಡ್ಯಾನ್ಸ್ ಕ್ಲಾಸಿಗೆ ಬಾ. ಇವತ್ತು ಲಾಸ್ಟ್ ಅಲ್ವಾ ನೀನು ಡ್ಯಾನ್ಸ್ ಕ್ಲಾಸ್ಗೆ? ಮಕ್ಕಳಿಗೆ ಹೇಳಿ ಹೋಗು, ನಿನ್ನ ತುಂಬ ಹಚ್ಕೊಂಡಿದ್ದಾರೆ ಅವರು. ಬರ್ತೀನಿ ಹೇಳ್ತಾಳೆ ಮೈಥಿಲಿ. ನೀಲಮ್ಮನಿಗೆ ಹೇಳಿ ಹೋಗ್ತಾಳೆ ಮೈಥಿಲಿ. ಅನು ಬರ್ತಾಳೆ. ಮಕ್ಕಳು ಒಬ್ಬೊಬ್ಬರೇ ಬರ್ತಾರೆ. ಎಲ್ರು ಬಂದಮೇಲೆ ಅನು ಹೇಳ್ತಾಳೆ, ಹಲೋ ಚಿಲ್ಡ್ರನ್ಸ್, ನಾಳೆಯಿಂದ ನಿಮ್ಮ ಅಕ್ಕ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾ ಇಲ್ಲ. ಯಾಕೆ ಅಕ್ಕ ಅಂತ ಕೇಳ್ತಾರೆ ಮಕ್ಕಳು. ಯಾಕಂದರೆ ನಿಮ್ಮ ಅಕ್ಕಗೆ ಮದುವೆ ಫಿಕ್ಸ್ ಆಗಿದೆ. ಹೌದಾ, ಕಂಗ್ರಾಟ್ಸ್ ಅಕ್ಕ ಹೇಳಿ ಎಲ್ರು ವಿಶ್ ಮಾಡ್ತಾರೆ. ಮೈಥಿಲಿ ಎಲ್ಲ ಮಕ್ಕಳನ್ನು ಅಪ್ಪಿ ಹಿಡಿತಾಳೆ. ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಮೈಥಿಲಿಗೆ. ಅಕ್ಕ, ನೀವು ಇಲ್ಲ ಅಂದರೆ ನಾವು ಬರಲ್ಲ ಹೇಳ್ತಾರೆ ಮಕ್ಕಳು. ಹಾಗೆ ಹೇಳಬೇಡಿ. ಆಗ ಅನು ಹೇಳ್ತಾಳೆ, ನಾನು ಹೇಳಿಕೊಡ್ತೀನಿ ನಿಮಗೆ. ಬೇಡ, ಮೈಥಿಲಿ ಅಕ್ಕನೇ ಬೇಕು ಹೇಳ್ತಾರೆ ಮಕ್ಕಳು. ಮೈಥಿಲಿ ಅಳ್ತಾ ಹೋಗ್ತಾಳೆ. ನೋಡಿ, ಅಕ್ಕನಿಗೆ ಬೇಜಾರು ಮಾಡಿದ್ರಿ. ಮದುವೆ ಆದಮೇಲೆ ಇಲ್ಲಿ ಬರೋಕ್ಕೆ ಆಗುತ್ತಾ ಅವಳು? ವೀಕಿಗೆ ಒಂದು ಸಲ ಬರ್ತಾಳೆ, ಓಕೆನಾ? ಹೋಗಿ ಸಮಾಧಾನ ಮಾಡಿ ಅಕ್ಕಗೆ ಹೇಳ್ತಾಳೆ ಅನು. ಮಕ್ಕಳು ಮೈಥಿಲಿ ಇದ್ದಲ್ಲಿ ಹೋಗಿ ಕರ್ಕೊಂಡು ಬಂದು ಕಣ್ಣು ಉರೆಸಿ, ಅಲ್ಬೇಡಿ, ನಾವು ಈ ಅಕ್ಕನ ಹತ್ರನೇ ಡ್ಯಾನ್ಸ್ ಕಲಿತೀವಿ ಹೇಳ್ತಾರೆ. ಮೈಥಿಲಿ ಮಕ್ಕಳನ್ನು ಅಪ್ಪಿ ಹಿಡಿದು ಮುದ್ದು ಮಾಡ್ತಾಳೆ. ಅನು ಹತ್ರ ಹೇಳ್ತಾಳೆ, ಇವರಿಗೆ ಹೇಳು, ಡ್ಯಾನ್ಸ್ ಚೆನ್ನಾಗಿ ಕಲಿತು ದೊಡ್ಡವರಾದಮೇಲೆ ಕಾಂಪಿಟೇಷನ್ನಲ್ಲಿ ನೀವೇ ಫಸ್ಟ್ ಪ್ರೈಸ್ ತಗೋಬೇಕು ಹೇಳು ಹೇಳ್ತಾಳೆ. ಅನು ಹಾಗೆ ಹೇಳ್ತಾಳೆ ಮಕ್ಕಳಿಗೆ. ನಿಮ್ಮ ಅಕ್ಕನ ಆಸೆ ಇದು, ಮಾಡ್ತೀರಿ ಅಲ್ವಾ ಅಂತ ಕೇಳ್ತಾಳೆ ಅನು. ಮಾಡ್ತೀವಿ ಅಂತ ಎಲ್ಲ ಮಕ್ಕಳು ಹೇಳ್ತಾರೆ. ಮೈಥಿಲಿ ನಗ್ತಾ ಕಿಸ್ ಕೊಡ್ತಾಳೆ ಮಕ್ಕಳಿಗೆ. ಓಕೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಹೇಳ್ತಾಳೆ ಅನು. ಮೈಥಿಲಿ ಬೇಜಾರಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅನು ಮೈಥಿಲಿ ಹತ್ರ ಬಂದು, ಯಾಕೆ ಬೇಜಾರು ಮಾಡ್ಕೋತೀಯಾ? ಮಕ್ಕಳನ್ನು ಮಿಸ್ ಮಾಡ್ಕೋತೀಯಾ ಗೊತ್ತು. ಅವ್ರಿಗಿಂತ ನಾನು ಹೇಗೆ ಇರೋದು ಅನ್ನೋದೇ ನನಗೆ ಯೋಚನೆ ಹೇಳ್ತಾಳೆ ಅನು. ಮೈಥಿಲಿ ಅನು ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಾಳೆ. ದಿನ ಮೆಸೇಜ್ ಮಾಡ್ತಾ ಇರ್ತೀನಿ ಹೇಳ್ತಾಳೆ ಮೊಬೈಲ್ ತೋರಿಸಿ. ಮಾಡಿಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತೀನಿ ಹೇಳ್ತಾಳೆ ಅನು. ಮೈಥಿಲಿ ನಗ್ತಾಳೆ. ಓಕೆ, ನೀನು ಹೋಗು, ನಾನು ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಬರ್ತೀನಿ ಹೇಳ್ತಾಳೆ. ಓಕೆ ಹೇಳಿ ಮೈಥಿಲಿ ಹೋಗ್ತಾಳೆ. 7 ಗಂಟೆಗೆ ಶಂಕರಪ್ಪ ಊರು ತಲುಪಿ ಸೀದಾ ಬ್ರೋಕರ್ ಮನೆಗೆ ಹೋಗ್ತಾನೆ. ಬ್ರೋಕರ್ ಪೇಪರ್ ಎಲ್ಲ ತಯಾರು ಮಾಡಿ ಇಟ್ಟಿರ್ತಾರೆ, ಆದರೆ ಹಣ ಕೊಟ್ಟಿರಲ್ಲ ಅವರು. ಬೆಳಿಗ್ಗೆ ಬೇಗ ಬರೋಕ್ಕೆ ಹೇಳಿ ಅಣ್ಣ, ನನಗೆ ಬೆಳಿಗ್ಗೆ 8 ಗಂಟೆ ಬಸ್ಸಿಗೆ ಹೋಗೋಕೆ ಇದೆ ಹೇಳ್ತಾನೆ. ಸರಿ, ಈಗಲೇ ಹೇಳ್ತೀನಿ ಹೇಳಿ ಕಾಲ್ ಮಾಡ್ತಾನೆ. ಅವರು ಬರ್ತೀನಿ ಹೇಳ್ತಾರೆ. ಶಂಕರಪ್ಪ ಖುಷಿಯಿಂದ ಹೋಗ್ತಾನೆ. ಮನೆಗೆ ಹೋದ ಕೂಡಲೇ ದೇವಿ ರೂಮ್ ಸೇರಿ ಇರ್ತಾಳೆ. ಪ್ರಿಯಾ ಬಂದು ನೀರು ಕೊಡ್ತಾಳೆ. ಅಮ್ಮ ಎಲ್ಲಿದ್ದಾಳೆ? ಅವಳಿಗೆ ಹೇಳೋಕ್ಕೆ ಆಗಲ್ಲ. ಇನ್ನೂ ನಡೆಯೋಕ್ಕೆ ಆಗ್ತಿಲ್ವಾ ಕೇಳ್ತಾನೆ. ಇಲ್ಲ ಹೇಳ್ತಾಳೆ. ಸ್ವಲ್ಪ ಸ್ವಲ್ಪ ನಡೆಸೋದಲ್ವ ನೀನು ಹೇಳ್ತಾ ದೇವಿ ಮಲಗಿರೋ ರೂಮ್ಗೆ ಹೋಗ್ತಾನೆ. ಬಂದ್ರಾ? ಹೇಗಿದ್ದೀಯಾ ಕೇಳ್ತಾನೆ ಶಂಕರಪ್ಪ. ಹೀಗೆ ಇದ್ದೀನಿ ನೋಡಿ. ನಡೆಯೋಕ್ಕೆ ಪ್ರಯತ್ನ ಪಟ್ಟಿಲ್ವಾ ಕೇಳ್ತಾನೆ. ಸೊಂಟ ನೋವು ಆಗುತ್ತೆ ರೀ, ಹೇಳೋಕ್ಕೆ ಆಗಲ್ಲ ಹೇಳ್ತಾಳೆ. ಹಾಗಾದರೆ ಮದುವೆಗೆ ಬರಲ್ವಾ ಕೇಳ್ತಾನೆ. ಹೇಗ್ರಿ ಬರೋದು? ನಿಲ್ಲೋಕ್ಕೆ ಆಗಲ್ಲ, ಹೇಗೆ ಬರೋದು ಹೇಳ್ತಾಳೆ. ಅಲ್ಲ ರೀ, ನೀವು ಅವಳನ್ನು ಕರ್ಕೊಂಡು ಬರ್ತೀನಿ ಹೇಳಿ ಹೋಗಿದ್ದು, ಈಗ ಮದುವೆ ಹೇಳ್ತಾ ಇದ್ದೀರಿ, ಅದು ಇಷ್ಟು ಅರ್ಜೆಂಟ್ನಲ್ಲಿ ಯಾಕೆ ಮಾಡೋದು ಕೇಳ್ತಾಳೆ ದೇವಿ.
ಅದು ಏನಾಯಿತು ಅಂದರೆ ನಮ್ಮ ಮೈಥುನ ನೋಡಿ ಹುಡುಗನಿಗೆ ಇಷ್ಟ ಆಗಿದೆ ಅಂತೆ. ಹುಡುಗನ ಅಮ್ಮನಿಗೆ ಗೊತ್ತಾಗಿ ಹೆಣ್ಣು ನೋಡೋಕೆ ಬಂದಿದ್ರು. ಆಮೇಲೆ ಮೈಥುನು ಒಪ್ಕೊಂಡ್ಳು. ಮದುವೆ ದಿನ ಗೊತ್ತು ಮಾಡೋಕೆ ಪುರೋಹಿತರನ್ನು ಕೇಳಿದಾಗ ಇದೇ ವಾರದಲ್ಲಿ ಒಳ್ಳೆ ದಿನ ಇದೆ, ತುಂಬ ಒಳ್ಳೆ ದಿನ, ಅದು ಬಿಟ್ಟರೆ 3 ತಿಂಗಳು ಬಿಟ್ಟು ಇರೋದು, ಅದು ಅಷ್ಟು ಚೆನ್ನಾಗಿಲ್ಲ ಅಂದರು. ಅದಕ್ಕೆ ಇದೇ ವಾರ ಮಾಡೋಣ ಹೇಳಿದರು ಬೀಗರು. ಹೌದಾ, ಇವತ್ತು ನಿಶ್ಚಿತಾರ್ಥ ಮಾಡಿದ್ವಿ, ನೀನು ಹುಷಾರಾಗಿ ಇದ್ದರೆ ಕರ್ಕೊಂಡು ಹೋಗೋಕೆ ಬಂದೆ. ಹಾಗೆ ಹೊಲ ಮಾರೋಕೆ ಇದೆ, ಗಿರಾಕಿ ಇದ್ದಾರೆ. ಹೊಲ ಮಾರ್ತೀರಾ? ಯಾಕೆ? ಮದುವೆ ಖರ್ಚಿಗೆ ಬೇಕು ಅಲ್ವಾ? ನಮ್ಮ ಹತ್ರ ಕೂಡಿ ಇಟ್ಟಿದ್ದು ಎಲ್ಲಿದೆ ಹೇಳ್ತಾನೆ ಶಂಕರಪ್ಪ. ರೀ, ಹೊಲ ಮಾರಿದರೆ ನಮ್ಮ ಮಗಳ ಗತಿ ಏನ್ರಿ? ಅವಳ ಮದುವೆ ಹೇಗೆ ಮಾಡೋದು? ಎಲ್ಲ ಮಾರಲ್ಲ ಕಣೆ, ಸ್ವಲ್ಪ ಅಷ್ಟೇ ಹೇಳ್ತಾನೆ ಶಂಕರಪ್ಪ. ಹಾಗೆ ನೋಡಿದರೆ ಮೈಥಿಲಿ ಪಾಲಿನ ಆಸ್ತಿಯಲ್ಲಿ ನಾವು ಇರೋದು. ಆ ಮಗಿಗೆ ಇಷ್ಟು ಖರ್ಚು ಮಾಡಿಲ್ಲ ಅಂದರೆ ದೇವರು ಮೆಚ್ತಾನ ಹೇಳ್ತಾನೆ. ದೇವಿ ಸುಮ್ಮನೆ ಇರ್ತಾಳೆ, ಏನಾದರೂ ಹೇಳಿದರೆ ಎಲ್ಲ ಅವಳಿಗೆ ಕೊಟ್ಟು ಬಿಟ್ರೆ ಅನ್ನೋ ಭಯಕ್ಕೆ ಸುಮ್ಮನೆ ಇರ್ತಾಳೆ. ಹುಡುಗ ಹೇಗಿದ್ದಾನೆ ಕೇಳ್ತಾಳೆ. ಸಂದಾಗೆ ಅವನೇ, ಏನು ಮಾಡ್ಕೊಂಡಿದ್ದಾನೆ? ಈಗ ಏನೂ ಮಾಡ್ಕೊಂಡಿಲ್ಲ ಹೇಳ್ತಾನೆ. ಹೌದಾ, ಆ ಮೂಗಿಗೆ ದೊಡ್ಡ ಆಫೀಸರ್ ಸಿಗ್ತಾನ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾಳೆ. ಶಂಕರಪ್ಪ ಹೇಳ್ತಾನೆ, ನಾಳೆ ಬೇಗ ಹೋಗಬೇಕು, ಬೇಗ ಮಲಗಬೇಕು. ಪ್ರಿಯಾ ಊಟ ಬಡಿಸು ಹೇಳಿ ಹೊರಗೆ ಹೋಗ್ತಾನೆ. ಊಟ ಮಾಡಿ ಮಲಗ್ತಾನೆ. ಪ್ರಿಯಾ ಊಟ ಹಿಡ್ಕೊಂಡು ರೂಮ್ಗೆ ಹೋಗ್ತಾಳೆ. ಪ್ರಿಯಾ, ನೀನು ಹೇಳಿದ್ದು ನಿಜ ಕಣೆ, ಯಾರೋ ಬಿಕಾರಿಯ ಮೂದೇವಿನ ಕಟ್ಕೋತಾ ಇದ್ದಾನೆ, ಇವಳು ಕೆಲಸಕ್ಕೆ ಹೋಗಿ ಸಾಕ್ತಾಳೆ ಅನ್ನೋ ಧೈರ್ಯ ಇರಬೇಕು ಅವನಿಗೆ ಹೇಳಿ ನಗ್ತಾಳೆ ದೇವಿ. ಮಮ್ಮಿ, ಆ ಬಿಕಾರಿಗೆ ಬಿಕಾರಿನೇ ಸಿಗೋದು ಅಂತ ಹೇಳ್ತಾಳೆ. ಇತ್ತ ಅರುಂಧತಿ ಅವರು ಇನ್ವಿಟೇಷನ್ ಕೊಟ್ಟು ಮನೆಗೆ ಬರ್ತಾರೆ. ರಾಘವ್ ರೂಮ್ಗೆ ಹೋಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ತಾನೆ. ಮಮ್ಮಿ, ನಾನು ಹೋಗಿ ಬರ್ತೀನಿ ಹೇಳಿ ಹೊರಡ್ತಾನೆ. ಹ್ಞೂ, ಬೇಗ ಬಾ. ಓಕೆ ಮಮ್ಮಿ ಹೇಳಿ ಹೋಗ್ತಾನೆ. ಅವನು ಹೋದ ಕೂಡಲೇ ಡಿಟೆಕ್ಟಿವ್ಗೆ ಕಾಲ್ ಮಾಡ್ತಾರೆ ಅರುಂಧತಿ ಅವರು. ರಾಘವ್ ಪಾರ್ಟಿಗೆ ಹೋಗಿದ್ದಾನೆ. ಬಾಡಿಗಾರ್ಡ್ ಕಳಿಸಿ ಹೇಳ್ತಾರೆ. ಓಕೆ ಮೇಡಮ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಹಾಗೆ ನವೀನ್ಗೆ ಕಾಲ್ ಮಾಡ್ತಾರೆ. ಹೇಳಿ ಆಂಟಿ ಅಂತ ಹೇಳ್ತಾನೆ ನವೀನ್. ಇವತ್ತು ಪಾರ್ಟಿಗೆ ನೀನು ಹೋಗ್ತೀಯಾ ಕೇಳ್ತಾರೆ. ಹ್ಞೂ ಆಂಟಿ ಹೇಳ್ತಾನೆ. ಓಕೆ, ಜೋಪಾನ, ಬಾಡಿಗಾರ್ಡ್ ಕಳಿಸಿದ್ದೀನಿ, ರಾಘವ್ಗೆ ಗೊತ್ತಿಲ್ಲ, ನೀನು ಹೇಳಬೇಡ. ಓಕೆ ಆಂಟಿ, ಏನಾದರೂ ಆದರೆ ಕಾಲ್ ಮಾಡು ಹೇಳ್ತಾರೆ. ಸರಿ ಆಂಟಿ, ಓಕೆ, ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.